ಆಗಿ ಬಿಹೇವ್ ಮಾಡ್ತಾ ಇದ್ರು. ಪ್ರಥಮ್ನ ಒಂಥರ ಹೆದರ್ಸುವಂತದ್ದು ಕೆಲಸ ಆಗ್ತಾ ಸರ್, ಇತ್ತು. ಪ್ರಥಮ್ನ ಪ್ರಪಂಚದಲ್ಲಿ ಹೆದರ್ಸೋ ಮಗನೇ ಹುಟ್ಟಿಲ್ಲ. ಅವ್ರು ಯಾರು ಮಾಡಬೇಕು ಅಂತ ತಲೆಯಲ್ಲಿದ್ರೆ ಅವ್ರಿಗೊಂದು ಮಾತು ಹೇಳ್ತೀನಿ ಸರ್. ಪ್ರಪಂಚದಲ್ಲಿ ನೀವು ಅಮೆರಿಕ ಪ್ರೆಸಿಡೆಂಟ್ ಎದುರಿಸ್ಬೋದು, ಪ್ರಥಮ್ ಎದುರಿಸೋಕಾಲ. ನನ್ನ ಮೌನ ಹೊಟ್ಟೆಯಿಂದ ಬರ್ಬೇಕಾದ್ರೆ ಹೆಸ್ರಿಗೆ ಒಳ್ಳೆ ಹುಡುಗ. ನಾನು ಮೊದಲಿಂದನೂ ನಾವು ಯಾರಿಗೂ ಬಗ್ಗವರೇ ಅಲ್ಲ. ನಾವು ಸಿನಿಮಾ ಮಾಡ್ಬೇಕಾದ್ರೆ ಬಗ್ಗಿಲ್ಲ, ಶೋಸ್ ಮಾಡ್ಬೇಕಾದ್ರೆ ಬಗ್ಗಿಲ್ಲ, ಏನೂ ಇಲ್ಲದರ ಕಾಲದಲ್ಲಿ ಬಗ್ಗಿಲ್ಲ. ಇವತ್ತು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸರ್. 7 ಸಿನಿಮಾ ಹೀರೋ ಮಾಡಿ. ಇವಾಗ ಯಾವನಿಗೆ ಸರ್ ಬಗ್ತೀವಿ? ಯಾರೇ ದೊಡ್ಡ ಮನುಷ್ಯ ಆಗಿದ್ರು ಅಷ್ಟೇ, ದೊಡ್ಡತನ ವ್ಯಕ್ತಿತ್ವದಿಂದ ಬರುತ್ತೆ. ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಪ್ರೀತಿ ಕೊಟ್ಟಾಗ ಅಷ್ಟೇ ಪ್ರೀತಿನ ವಾಪಸ್ ಜನಕ್ಕೆ ಕೊಟ್ಬಿಡಿ. ಆದರೆ ಹಿಂದೆ ಇನ್ಯಾರ್ದಾರ್ದು ಹೆಸರು ದೊಡ್ಡದೆಲ್ಲ ಬರುತ್ತೆ ಅಂದಾಗ ಅದಾಗದೇ ಇದ್ದಂಗೆ ನೋಡ್ಕೊಳ್ಳಿ, ನಿಮ್ಮ ದೊಡ್ಡತನ ಕಾಪಾಡ್ಕೊಳ್ಳಿ ಅಂತ ಭಾಳ ಪ್ರೀತಿಯಿಂದ ಹೇಳ್ತೀನಿ ಸರ್. ಟ್ರಸ್ಟ್ ಮೀ ಸರ್, ಜಸ್ಟ್ ಈ ಇನ್ಸಿಡೆಂಟ್ ಆದಮೇಲಿಂದ 5 ಡೇಸಿಂದ ಟ್ರಸ್ಟ್ ಮೀ, ಐ ರಿಸೀವ್ ಮೋರ್ ದೆನ್ 2000+ ಕಾಲ್ಸ್. ಪ್ರಥಮ್ ಅವರೇ ಕಂಪ್ಲೇಂಟ್ ಕೊಡಿ ಅಂತ. ನನಗೆ ಯಾರಿಗೂ ಕೊಟ್ಟು ಬೇಸರ ಮಾಡಬೇಕು ಅಂತಿಲ್ಲ. ಆ ಪ್ರಥಮ್ ಸೈಲೆನ್ಸ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರೇ ದೊಡ್ಡವರಾದರೂ ಅಷ್ಟೇ, ನೀವು ದೊಡ್ಡವರು, ನಾನು ದೊಡ್ಡ ನಟ, ನಾನು ದೊಡ್ಡ ಕಲಾವಿದ, ನನಗಿಂದ ಹಂಗೈತೆ ಯಾರು ಅನ್ಕೋಬಾರ್ದು. ಅವೆಲ್ಲ ನಡೆಯಲ್ಲ. ಇವೆಲ್ಲ ಆ ಕಾಲದಲ್ಲಿ ಇತ್ತು. ಈ 80ರ ದಶಕದಲ್ಲಿ ನೋಡ್ತೀರಾ, ಸಿಡಿದದ್ದು ಈ ಒಂದಷ್ಟು ಗೂಂಡಾಗಿರಿಗಳಿವೆಲ್ಲ ಅವೆಲ್ಲ ನಡೀತಿತ್ತಾಗ. ಅಲ್ಲಿ ಬಾಸಿಸಂ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಅಥವಾ ಕೂಗಾಡಿದ್ರು? ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಇದು ಎನ್ಕ್ವೈರಿ ನಡೀತಾ ಇದೆ. ಯಾರೋ ಒಂದಷ್ಟು ಜನ ತಪ್ಪು ಮಾಡಿದ್ರು.